ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಕಾಂಗ್ರೆಸ್ ಮುಖಂಡೆ ಕುಸುಮಾ ಜೈನ್ ನೇತೃತ್ವದಲ್ಲಿ ಸಚಿವ ಸಂತೋಷ್ ಲಾಡ್ ರವರ ಹುಟ್ಟುಹಬ್ಬ ಆಚರಣೆ. ಧಾರವಾಡದ ಶ್ರೀನಗರ್ ಸರ್ಕಲ್ನಲ್ಲಿರುವ 12ನೇ ವಾರ್ಡಿನಲ್ಲಿ ಕಾರ್ಮಿಕ ಸಚಿವ ಶ್ರೀ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಿಸಲಾಯಿತು. ಕಾಂಗ್ರೆಸ್ ಮುಖಂಡೆ ಶ್ರೀಮತಿ ಕುಸುಮಾ ಜೈನ್ ಅವರ ನೇತೃತ್ವದಲ್ಲಿ ಈ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಮಿಕ ಸಚಿವ ಶ್ರೀ ಸಂತೋಷ್ ಲಾಡ್ ಅವರಂತೆ ಜ್ಞಾನ ಹಾಗೂ ಮಾನವೀಯತೆ ಸಂಪಾದಿಸಿಕೊಂಡು ಸಾಮಾಜಿಕ ರಂಗಗಳಲ್ಲಿ ಪ್ರಾಮಾಣಿಕ ಸಮಾಜ ಸೇವೆ ಮಾಡಿದರೆ ಮಾತ್ರ ಆ ಪರಮಾತ್ಮ, ಆ ಭಗವಂತ ಮೆಚ್ಚುತ್ತಾನೆಂದು ಕಾಂಗ್ರೆಸ್ ಮುಖಂಡೆ ಧಾರವಾಡದ ಕುಸುಮಾ ಜೈನ್ ಹೇಳಿದರು. ರಾಜಕೀಯ ರಂಗದಲ್ಲಿ ಒಬ್ಬ ಜವಾಬ್ದಾರಿಯುತ ರಾಜಕಾರಣಿ ಸಾಮಾಜಿಕ ರಂಗಗಳಲ್ಲಿ ಹಾಗೂ ಮಾಧ್ಯಮ ಕ್ಷೇತ್ರಗಳಲ್ಲಿ ಯಾವ ರೀತಿ ವರ್ತಿಸಬೇಕು ಹಾಗೂ ಜ್ಞಾನವನ್ನು ಸಂಪಾದಿಸಿಕೊಂಡು ಜನರ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಿ ಕೆಲಸ ಮಾಡಬೇಕೆಂದು ಮತ್ತು ಮಾನವೀಯತೆಯನ್ನು ಯಾವ ರೀತಿ ಪ್ರದರ್ಶಿಸಬೇಕೆಂದು ತೋರಿಸಿಕೊಡುತ್ತಿರುವ ಶ್ರೀ ಸಂತೋಷ್ ಲಾಡ್ ಅವರಂತೆ ಎಲ್ಲರೂ ಕಲಿಯಬೇಕಾಗಿದೆ. ಆಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಅರ್ಥ ಬರುತ್ತದೆ ಎಂದು ಕಾಂಗ್ರೆಸ್ ಮುಖಂಡೆ ಕುಸುಮಾ ಜೈನ್ ಅವರು ಹೇಳಿದರು. ಈ ಸಂದರ್ಭದಲ್ಲಿ ದೀಪಗಳನ್ನು ಬೆಳಗಿಸಿ ಮನುಷ್ಯರಲ್ಲಿ, ಸಮಾಜದಲ್ಲಿ ಸಂತೋಷ್ ಲಾಡ್ ಅವರಂತೆ ಮಾನವೀಯತೆಯ ದೀಪ ಹಚ್ಚೋಣ, ಬೆಳಗಿಸೋಣ ಎಂದು ಸಾಮೂಹಿಕವಾಗಿ ಎಲ್ಲರೂ ಪ್ರಮಾಣ ಮಾಡಿದರು. ಈ ಸಂದರ್ಭದಲ್ಲಿ 12ನೇ ವಾರ್ಡಿನ ಮುಖಂಡೆಯರಾದ ರೇಣುಕಾ ಮೂಲಿಮನಿ, ಮಲ್ಲಮ್ಮ, ನೇತ್ರ ಅಳಗವಾಡಿ, ಗೀತಾ ಸೇರಿದಂತೆ ಎಲ್ಲ ಹಿರಿಯರು, ಕಿರಿಯರು, ಗುರುಗಳು, ನಾಗರಿಕರು, ಮಕ್ಕಳು ಹಾಜರಿದ್ದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಜನ್ಮ ದಿನಾಚರಣೆಯನ್ನು ಸರಳವಾಗಿ, ಸುಂದರವಾಗಿ, ಅರ್ಥಪೂರ್ಣವಾಗಿ ಆಚರಿಸಿದರು. ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ, ಧಾರವಾಡದ 12 ವಾರ್ಡಿಗೆ ನೇರವಾಗಿ ನಮ್ಮ ಸುದ್ದಿ ವಾಹಿನಿ ಕರೆದುಕೊಂಡು ಹೋಗ್ತಾ ಇದೆ. ನೋಡೋಣ ಬನ್ನಿ, ಅಲ್ಲಿ ಕಾಂಗ್ರೆಸ್ ಮುಖಂಡೆ ಕುಸುಮಾ ಜೈನ್ ಅವರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಕೇಳೋಣ, ನೋಡೋಣ ಬನ್ನಿ. ಸದಾ ಲಿಂಕ್ನಲ್ಲಿರಿ. ಉದಯ ನ್ಯೂಸ್ ಇದು ನಿಮ್ಮ ವಾಹಿನಿ. ಹ್ಯಾಪಿ ಬರ್ಡೇ ಟು ಯು ಸಂತೋಷ್ ಲಾಡ್ ಸಾಹೇಬ್ರ, ಹ್ಯಾಪಿ ಬರ್ಡೇ ಟು ಯು. बार बार दिन ये आए